ವಿಕ್ರಮಾದಿತ್ಯ ತನ್ನ ಮಂತ್ರಿಯನ್ನು ಗಾಢಾಲಿಂಗನವನ್ನು ಮಾಡಿಕೊಂಡು, ಅಯ್ಯ, 7 ವರ್ಷಗಳ ಕಾಲ ನಾನು ಅನುಭವಿಸಬೇಕಾದ ಕಷ್ಟಗಳನ್ನು ಅನುಭವಿಸಲು ಈ ಕಾಡುನಾಡುಗಳನ್ನು ನಲಿಯುತ್ತಿದ್ದೆ. ಈಗ ಆ ಪರಮಾತ್ಮ ಶನಿರಾಜನ ಕರುಣೆಯಿಂದ ನಾನು ತೃಪ್ತನಾಗಿದ್ದೇನೆ ಅಂದ ಮೇಲೆ ನಡಿ ಹೋಗೋಣ ಅಂತ ಹೇಳಿ ತನ್ನ 2 ಪತ್ನಿಯರನ್ನು ಕರೆದುಕೊಂಡು ನೇರವಾಗಿ ತನ್ನ ಉಜ್ಜಯಿನಿ ನಗರಕ್ಕೆ ಬಂದನಂತೆ. ಉಜ್ಜಯಿನಿ ನಗರಕ್ಕೆ ಬರುತ್ತಾ ಮಹಾನುಭಾವನಾದ ವಿಕ್ರಮ ಅಲ್ಲೊಂದು ದೇಗುಲವನ್ನು ಕಟ್ಟಿಸಿದ್ದಾನೆ. ಶನಿರಾಜನ ದೇಗುಲವನ್ನ ವಿಶೇಷವಾದ ರೀತಿಯಲ್ಲಿ ಪೂಜೆಯನ್ನು ಮಾಡಿಸಿದ್ದಾನಂತೆ. ಮಾಡಿಸಿ ಕರಗಳನ್ನು ಜೋಡಿಸಿ ಪ್ರಾರ್ಥಿಸಿದಾಗ ಮಹಾನುಭಾವನಾದ ಶನಿರಾಜನು ಪ್ರತ್ಯಕ್ಷನಾಗಿದ್ದಾನೆ. ಅಯ್ಯ ವಿಕ್ರಮ, ಇದೋ ನಾನು ಬಂದಿದ್ದೇನೆ, ಏನು ಬರಬೇಕು? ವಿಕ್ರಮ ಕೈಗಳನ್ನು ಜೋಡಿಸಿದ, ದೇವಾ, ಲೋಕದಲ್ಲಿ ನಿನ್ನ ಪ್ರಭಾವಕ್ಕೆ ಒಳಗಾದವರು ಬಹುವಿಧವಾದ ಕಷ್ಟಗಳನ್ನು ಅನುಭವಿಸತಕ್ಕಂತಹ ಕಾಲ ಬರಬಹುದು, ಅವರಿಗೆ ನಿನ್ನ ಕರುಣೆ ಇರಲಿ. ನಕ್ಕ ಶನಿರಾಜ ಹೇಳಿದ, ಅಯ್ಯ, ಈಗಾಗಲೇ ನಾನು ಗುರುವೆನ್ನುವ ಬೃಹಸ್ಪತಿಯನ್ನಾಗಲಿ ಹರಿಹರ ಬ್ರಹ್ಮಾದಿಗಳನ್ನಾಗಲಿ ಅವರ ಕಾಡಿದ ಕಥೆಗಳನ್ನು ಕೇಳು ಎಂಬುದಾಗಿ ತನ್ನ ಅನಂತ